ನಮ್ಮ ತಂದೆಯವ್ರ ಸ್ನೇಹಿತರು ದೇವರಾಜ ಅರಸು ಅವರು ಅವ್ರಿಗೆ ಹೇಳಿ 69 ಸೀಟ್ ಸಿಗದೇ ಇದ್ದಾಗ 72 ಸುಮ್ಮಿರಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅಂಥೇಳಿ ಮಾಡಿ ತೋರಿಸಿದ್ದೇನೆ ಜಗತ್ತಲ್ಲಿ. ಪ್ರಧಾನಮಂತ್ರಿಯವರಾಗಿದ್ದರು ಇಂದಿರಾ ಗಾಂಧಿಯವರು. ಆ ಎಲೆಕ್ಷನಲ್ಲಿ ಸೋತಾದಮೇಲೆ, ಈ ಎಮರ್ಜೆನ್ಸಿ ಬಂದಾದಮೇಲೆ ಭಾಳ ದುಃಖದಲ್ಲಿದ್ದರು. ನಾನೇ ಕರ್ಕೊಂಬಂದು ಧರ್ಮಸ್ಥಳದ ಕೂರಿಸ್ಕೊಂಡವ್ರ ಜೊತೆ ಅವ್ರಿಗೆ ಶಿವಪಂಚಾಕ್ಷರಿ ಮಂತ್ರ ಉಪದೇಶ ಕೊಟ್ಟು ಮತ್ತೆ 10 ವರ್ಷ ಆಳ್ತೀರ ಅಂಥೇಳಿ ಅವ್ರನ್ನ ಮಾಡಿದ್ದೀನಿ. ಆದರೆ ನಿಮಗೆ ದೇವರಾಜ ಸಂಬಂಧ ಕೆಡಿಸ್ತಾರೆ, ಕೆಡಿಸ್ಕೋಬೇಡಿ, 3 ದೇವರು ಬಿಡಬೇಡಿ ಅಂತ ಹೇಳಿದೆ. ಬಿಟ್ಕೊಂಡ್ರು, ಹೋಯ್ತು ಅಷ್ಟೇ. ಎಚ್ಚರಿಕೆಯನ್ನು ಕೊಟ್ಟಿದ್ರಿ ನೀವು? ಹೌದು, ಅವನೇನೊಬ್ಬನೇನು ವಿಲಾಸರಾವ್ ದೇಶಮುಖ್ನ 2004 ಮುಖ್ಯಮಂತ್ರಿ ಮಾಡಿ ತೆಗೆದುಬಿಟ್ರು ಅಚಾನಕ್ಕಾಗಿ. ಸಿಂಧೆ ಅವರು ಕೂರಿಸ್ಬಿಟ್ರು, ಮಾಡಿದ್ದೀನಿ. ಅಮರೇಂದ್ರ ಸಿಂಗ್ನ ಸೋನಿಯಾ ಗಾಂಧಿ ತೆಗಿ ರೆಡಿ ಇದ್ದರು, ಅವ್ರನ್ನೂ ಸೇವ್ ಮಾಡಿದ್ದೀನಿ. ಶೀಲಾ ದೀಕ್ಷಿತ್ ಅವ್ರಿಗೆ ಹೇಳಿದೆ, ನಿಮ್ಮ ಸ್ಟಾಫ್ ಚೇಂಜ್ ಮಾಡಿ, ಇದರ ಎಲೆಕ್ಷನ್ ಸಾಲ ಹೋಗುತ್ತೆ ಅಂತ. ಅವ್ರು ಮಾಡಿದ್ದೀನಿ. ನಟವರ್ ಸಿಂಗ್ ಅವ್ರು ಮಾಡಿದ್ದೀನಿ. ಶಿವಕುಮಾರ್ ಶಿಂದೆ ಅವರು ಪವರ್ ಮಿನಿಸ್ಟರ್ ಆಗಿದ್ದರು, ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರು ನನ್ನ ಮಾರ್ಗದರ್ಶನದಲ್ಲಿ ಮತ್ತೆ ರಾಜಭವನ್ ಆಂಧ್ರ ಗವರ್ನರ್ ಆಗಿದ್ದವರನ್ನು ಮತ್ತೆ ಮಿನಿಸ್ಟರ್ ಮಾಡಿ ಮತ್ತೆ ಒಳಗೆ ಕಳಿಸಿದ್ದೇನೆ. ಇನ್ನೇನು ಮಾಡೋಕ್ಕಾದ ಮನುಷ್ಯ. ಧರ್ಮಸಿಂಗ್ ಮೇಲೆ ಮುಖ್ಯಮಂತ್ರಿ ಮಾಡಿದ್ದೀನಿ, ಈಗ ಶಿವಕುಮಾರ್ ಮಾಡಿದ್ದೀನಿ. 6ನೇ ಮುಖ್ಯಮಂತ್ರಿಗಳು. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.